ಓಕೆ, ಇನ್ನು ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಗಿಲ್ಲಿ ಕ್ರೇಜ್ ಈಗ ಸ್ವಲ್ಪ ನೀವು ಹೊರಗಡೆ ಹೋಗಿ ಬಂದ್ಮೇಲೆ ಒಂದಷ್ಟು ಏರುಪೇರುಗಳಾಗಿದೆ ಅಂತ ಅನ್ನಿಸ್ತಿದೆ. ಜೊತೆಗೆ ರಕ್ಷಿತಾ ಅವ್ರದ್ದು ಕೂಡ ಈಗ ಅವ್ರ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ್ಮೇಲೆ ಅವ್ರದ್ದು ಫುಲ್ ನೆಗೆಟಿವ್ ಆಗಿದೆ ಅಂತ ಅನ್ನಿಸ್ತಿದೆ. ಏನು ಅನ್ನಿಸ್ತಿದೆ? ನೀವು ನೋಡಿದ್ರೆ ಅವ್ರನ್ನ ಟಾಪ್ 5 ಅಲ್ಲಿ ಇಟ್ಟಿದ್ದೀರಾ. ಹೌದು ಮೇಡಮ್, ಅವಳು ನನಗನ್ಸೋ ಪ್ರಕಾರ ವೆರಿ ಪ್ಯೂರ್ ಸೋಲ್. ಅವಳು ಯಾರು ನಮ್ಮ ರಕ್ಷಿತಾ, ನನಗೆ ಒಂದು ತಂಗಿ ಭಾವನೆ ಅನ್ನೋದೇ ಇರಲಿಲ್ಲ. ಆ ತಂಗಿ ಸ್ಥಾನ ತುಂಬಿದವಳು ಅವಳು. ಅವಳು ಕೋಪ ಬಂದರೆ ಮನುಷ್ಯಲಲ್ಲ, ಅವಳು ಪ್ಯೂರ್ ಹಾರ್ಟು. ಬಟ್ ಆದರೆ ಕೋಪ ಬಂದ್ಬಿಟ್ರೆ ಸ್ವಲ್ಪ ಬೇರೆ ಥರ ಆಗ್ಬಿಡ್ತಾಳೆ. ಅದನ್ನು ಸ್ವಲ್ಪ ಬದಿಗಿಟ್ಟು ಆಟನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಟಾಪ್ 5 100% ಬರ್ತಾಳೆ. ಆಮೇಲೆ ಗಿಲ್ಲಿದು ಏರುಪೇರು ನನ್ನಿಂದಾಗಿದೆ ಅದೆಲ್ಲ ಇಲ್ಲ ಮೇಡಮ್. ಹೌದು. ಸೊ ಅದು ಏನು ಅಂದರೆ ಮೇಡಮ್, ಗಿಲ್ಲಿ ಆಡ್ತಾ ಇದ್ದ, ನನ್ನ ಆಟ ನಾನು ಆಡ್ತಿದ್ದೆ. ನಾನು ಅವನ್ನ ಏನೋ ಕೆಳಗೆ ಮಾಡೋಕ್ಕಾಗಲಿ ಇಲ್ಲ ಮತ್ತೊಂದಕ್ಕೆ ನಾನು ಹೋಗಿಲ್ಲ. ನನ್ನ ಆಟ ನಾನು ಆಡ್ತಿದ್ದೆ. ಬಟ್ ನನಗೂ ವೈಬ್ ಮ್ಯಾಚ್ ಆಗಿದ್ದ ಕಾರಣ ನಾವು ಜೊತೆಗಿದ್ವಿ ಹೊರತು ಅದೊಂಥರ ಮಜಾ ಮೇಡಮ್. ನಾನು ಆ್ಯಕ್ಚುಲಿ ಮಿಸ್ ಮಾಡ್ಕೊತೇನೆ ಗಿಲ್ಲಿನ. ನಾನು ನೆನ್ನೆ ಹೇಳಿದೆ ನಮ್ಮ ಹುಡುಗರಿಗೆಲ್ಲ, ಲವ್ ಆ್ಯಕ್ಚುಲಿ ನಾನು ಮಿಸ್ ಮಾಡ್ಕೊತ ಏನ್ಕೊಳೋ ಗಿಲ್ಲಿನ ಅಂತ. ಒಳಗೆ ಅವ್ನಿಗೂ ಹಂಗೆ ಅನ್ಸಿರುತ್ತೆ, ನಾನು ಆಚೆ ಮಿಸ್ನ ಹಬ್ಬ ಅನ್ಸಿರುತ್ತೆ. ಅವ್ನಿಗೆ ಏನು ಕಳ್ಳ ಅವನು ಅವನೇನು ಅಯ್ಯೋಯ್ಯೋ ಹಂಗೆಲ್ಲ ಇಲ್ಲ. ಅವ್ನಿಗೆ ನಾನು ಆಚೆ ಮಿಸ್ನ ಹಬ್ಬ ಸದ್ಯ ಹೋದ್ರಲ್ಲ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ಅವನು ನನ್ನ ಮಿಸ್ ಮಾಡ್ಕೊತಾನೆ. ಅಫ್ಕೋರ್ಸ್ ನಿಮ್ಮಿಂದ ಅಂತ ನಾನು ಹೇಳಿದ್ದಲ್ಲ, ನಾನು ಹೇಳಿದ್ದು ನೀವು ಹೋಗೋವಾಗ ಕ್ರೇಜ್ ಸಿಕ್ಕಾಪಟ್ಟೆ ಇತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಅವ್ರಿಗಿಂತ ಇನ್ನೂ ಮುಂದೆ ಹೋಗೋ ಚಾನ್ಸಸ್ ಇದೆ ಕೆಲವ್ರಿಗೆ ಅಂತ ಹೇಳಿ ನೀವೇ ಹೇಳಿದ್ರಿ ಒಂದು ಮಾತು. ಏನು ಹೇಳಿ? ಎಲ್ಲೋ ಒಂದು ಕಡೆ ಗಿಲ್ಲಿ ಗೆಲ್ತಾನೆ ಅಂತ ಅನ್ಕೊಂಡಿದ್ರೆ ಕಾವ್ಯ ಗಿಲ್ಲಿನ ಸೈಡ್ ಹೊಡಿಬೋದು ಅಂತ ಅನ್ಸುತ್ತೆ ಅಂತ ಹೇಳಿದ್ರಲ್ಲ. ಕಾವ್ಯ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲ, ಕಾವ್ಯ ಗೆಲ್ಲೋ ಚಾನ್ಸಸ್ ಇದೆ ಅಂದ್ರೆ ಇವಾಗ ಅವಳು ಹೆಂಗ್ ಆಡ್ತಾ ಇದ್ದಾಳು ಆಟ, ಆ ಆಟ ಆಡ್ಕೊಂಡು ಹೋದ್ರೆ 100% ಅವಳಿಗೂ ಚಾನ್ಸ್ ಇದೆ. ಬಟ್ ಆದರೆ ನಮ್ಮ ಜನ ಇಷ್ಟಪಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆಲ್ಲ. ಸೊ ಲೆಟ್ ದ ಬೆಸ್ಟ್ ಒನ್ ವಿನ್ನರ್. ಓಕೆ, ಇನ್ನು ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಗಿಲ್ಲಿ ಕ್ರೇಜ್ ಈಗ ಸ್ವಲ್ಪ ನೀವು ಹೊರಗಡೆ ಹೋಗಿ ಬಂದ್ಮೇಲೆ ಒಂದಷ್ಟು ಏರುಪೇರುಗಳಾಗಿದೆ ಅಂತ ಅನ್ನಿಸ್ತಿದೆ. ಜೊತೆಗೆ ರಕ್ಷಿತಾ ಅವ್ರದ್ದು ಕೂಡ ಈಗ ಅವ್ರ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ್ಮೇಲೆ ಅವ್ರದ್ದು ಫುಲ್ ನೆಗೆಟಿವ್ ಆಗಿದೆ ಅಂತ ಅನ್ನಿಸ್ತಿದೆ. ಏನು ಅನ್ನಿಸ್ತಿದೆ? ನೀವು ನೋಡಿದ್ರೆ ಅವ್ರನ್ನ ಟಾಪ್ 5 ಅಲ್ಲಿ ಇಟ್ಟಿದ್ದೀರಾ. ಹೌದು ಮೇಡಮ್, ಅವಳು ನನಗನ್ಸೋ ಪ್ರಕಾರ ವೆರಿ ಪ್ಯೂರ್ ಸೋಲ್. ಅವಳು ಯಾರು ನಮ್ಮ ರಕ್ಷಿತಾ, ನನಗೆ ಒಂದು ತಂಗಿ ಭಾವನೆ ಅನ್ನೋದೇ ಇರಲಿಲ್ಲ. ಆ ತಂಗಿ ಸ್ಥಾನ ತುಂಬಿದವಳು ಅವಳು. ಅವಳು ಕೋಪ ಬಂದರೆ ಮನುಷ್ಯಲಲ್ಲ, ಅವಳು ಪ್ಯೂರ್ ಹಾರ್ಟು. ಬಟ್ ಆದರೆ ಕೋಪ ಬಂದ್ಬಿಟ್ರೆ ಸ್ವಲ್ಪ ಬೇರೆ ಥರ ಆಗ್ಬಿಡ್ತಾಳೆ. ಅದನ್ನು ಸ್ವಲ್ಪ ಬದಿಗಿಟ್ಟು ಆಟನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಟಾಪ್ 5 100% ಬರ್ತಾಳೆ. ಆಮೇಲೆ ಗಿಲ್ಲಿದು ಏರುಪೇರು ನನ್ನಿಂದಾಗಿದೆ ಅದೆಲ್ಲ ಇಲ್ಲ ಮೇಡಮ್. ಹೌದು. ಸೊ ಅದು ಏನು ಅಂದರೆ ಮೇಡಮ್, ಗಿಲ್ಲಿ ಆಡ್ತಾ ಇದ್ದ, ನನ್ನ ಆಟ ನಾನು ಆಡ್ತಿದ್ದೆ. ನಾನು ಅವನ್ನ ಏನೋ ಕೆಳಗೆ ಮಾಡೋಕ್ಕಾಗಲಿ ಇಲ್ಲ ಮತ್ತೊಂದಕ್ಕೆ ನಾನು ಹೋಗಿಲ್ಲ. ನನ್ನ ಆಟ ನಾನು ಆಡ್ತಿದ್ದೆ. ಬಟ್ ನನಗೂ ವೈಬ್ ಮ್ಯಾಚ್ ಆಗಿದ್ದ ಕಾರಣ ನಾವು ಜೊತೆಗಿದ್ವಿ ಹೊರತು ಅದೊಂಥರ ಮಜಾ ಮೇಡಮ್. ನಾನು ಆ್ಯಕ್ಚುಲಿ ಮಿಸ್ ಮಾಡ್ಕೊತೇನೆ ಗಿಲ್ಲಿನ. ನಾನು ನೆನ್ನೆ ಹೇಳಿದೆ ನಮ್ಮ ಹುಡುಗರಿಗೆಲ್ಲ, ಲವ್ ಆ್ಯಕ್ಚುಲಿ ನಾನು ಮಿಸ್ ಮಾಡ್ಕೊತ ಏನ್ಕೊಳೋ ಗಿಲ್ಲಿನ ಅಂತ. ಒಳಗೆ ಅವ್ನಿಗೂ ಹಂಗೆ ಅನ್ಸಿರುತ್ತೆ, ನಾನು ಆಚೆ ಮಿಸ್ನ ಹಬ್ಬ ಅನ್ಸಿರುತ್ತೆ. ಅವ್ನಿಗೆ ಏನು ಕಳ್ಳ ಅವನೇನು ಅಯ್ಯೋಯ್ಯೋ ಹಂಗೆಲ್ಲ ಇಲ್ಲ. ಅವ್ನಿಗೆ ನಾನು ಆಚೆ ಮಿಸ್ನ ಹಬ್ಬ ಸದ್ಯ ಹೋದ್ರಲ್ಲ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ಅವನು ನನ್ನ ಮಿಸ್ ಮಾಡ್ಕೊತಾನೆ. ಅಫ್ಕೋರ್ಸ್ ನಿಮ್ಮಿಂದ ಅಂತ ನಾನು ಹೇಳಿದ್ದಲ್ಲ, ನಾನು ಹೇಳಿದ್ದು ನೀವು ಹೋಗೋವಾಗ ಕ್ರೇಜ್ ಸಿಕ್ಕಾಪಟ್ಟೆ ಇತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಅವ್ರಿಗಿಂತ ಇನ್ನೂ ಮುಂದೆ ಹೋಗೋ ಚಾನ್ಸಸ್ ಇದೆ ಕೆಲವ್ರಿಗೆ ಅಂತ ಹೇಳಿ ನೀವೇ ಹೇಳಿದ್ರಿ ಒಂದು ಮಾತು. ಏನು ಹೇಳಿ? ಎಲ್ಲೋ ಒಂದು ಕಡೆ ಗಿಲ್ಲಿ ಗೆಲ್ತಾನೆ ಅಂತ ಅನ್ಕೊಂಡಿದ್ರೆ ಕಾವ್ಯ ಗಿಲ್ಲಿನ ಸೈಡ್ ಹೊಡಿಬೋದು ಅಂತ ಅನ್ಸುತ್ತೆ ಅಂತ ಹೇಳಿದ್ರಲ್ಲ. ಕಾವ್ಯ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲ, ಕಾವ್ಯ ಗೆಲ್ಲೋ ಚಾನ್ಸಸ್ ಇದೆ ಅಂದ್ರೆ ಇವಾಗ ಅವಳು ಹೆಂಗ್ ಆಡ್ತಾ ಇದ್ದಾಳು ಆಟ, ಆ ಆಟ ಆಡ್ಕೊಂಡು ಹೋದ್ರೆ 100% ಅವಳಿಗೂ ಚಾನ್ಸ್ ಇದೆ. ಬಟ್ ಆದರೆ ನಮ್ಮ ಜನ ಇಷ್ಟಪಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆಲ್ಲ. ಸೊ ಲೆಟ್ ದ ಬೆಸ್ಟ್ ಒನ್ ವಿನ್ನರ್.